ಇದು ಶಾರ್ಟ್ ಕಟ್ ಪ್ಲಸ್ ಸ್ಟೀಪ್ ಡೌನ್ ಇದೆಯಲ್ಲ, ಸೊ ಪರ್ಮಿಷನ್ ಕೊಡೋದು ಡೌಟು. ಸೊ ಹುಷಾರಾಗಿ ಬರಬೇಕು. ಅಲ್ಲಿ ಪರ್ಮಿಷನ್ ಕೊಡಲಿಲ್ಲ ನಮಗೆ. ಓಕೆ, ಇಲ್ಲಿಂದ ನಮ್ಮ ಡೌನ್ ಸ್ಟಾರ್ಟ್ ಆಯಿತು. ನೋಡಿ ಬ್ಯಾಟ್ರಿ ಪರ್ಸೆಂಟ್ 85. ನೋಡೋಣ ಕೆಳಗೆ ಹೋಗೋ ಅಷ್ಟೊತ್ತಿಗೆ ಎಷ್ಟಾಗುತ್ತೆ ಅಂತ. 1% ಚಾರ್ಜ್ ಇನ್ಕ್ರೀಸ್ ಆಯ್ತು ಆಗಲೇ. 86%. ರೋಡಲ್ಲೇ ನಿನ್ಸ್ಬಿಟ್ಟು ಅವ್ರು ಹೀಟ್ ಆಗಿದೆ ಅಂತ ಎಲ್ಲ ಹೀಟ್ ಏನಕ್ಕೆ ಹೀಟ್ ಆಗುತ್ತೆ ಹೇಳು. ಒಂದು ಅಡ್ವಾಂಟೇಜ್, ಎಲೆಕ್ಟ್ರಿಕ್ ಅಪ್ಪಲ್ಲಿ ನಾರ್ಮಲ್ ಮಾಡಲ್ ಕೊಟ್ಟರೆ ಸಖತ್ ಥ್ರಾಟಲ್ ರೆಸ್ಪಾನ್ಸಿವ್. ಪೆಟ್ರೋಲ್ ಗಾಡಿದು ಅದೊಂದು ಸ್ವಲ್ಪ ಇಂಪ್ರೆಸಿವ್ ಆಗಿದೆ. ಆಗಲೇ ಗಾಡಿ 89% ಚಾರ್ಜ್ ಆಗೋಗಿದೆ. ಸೊ ಅದಕ್ಕೆ ಈಗ ವಾಪಸ್ ರೀಜನ್ ಲೋ ಇಡ್ತಿದ್ದೀನಿ. ಈ 89 ಆದಮೇಲೆ ಚಾರ್ಜ್ ಆಗೋದಿಲ್ಲ. ಬ್ಯಾಟ್ರಿ ಟೆಂಪ್ರೇಚರ್ ನೋಡ್ಬಿಡೋಣ. ತುಂಬ ಸಖತ್ ಬ್ರೇಕಿಂಗ್ ಯೂಸ್ ಮಾಡಿದ್ದೀವಿ. 36 ಏರ್ ಪಿನ್ನಿಗೆ ಬಂದಿದ್ದೀವಿ. ನಮ್ಮ ಗಾಡಿ ನೋಡಿ ವಾಪಸ್ 90% ಚಾರ್ಜ್ ಆಗೋಗಿದೆ. ಓಕೆ, ನೋಡೋಣ ಬ್ರೇಕ್ ಏನಾಗಿದೆ ಅಂತ. ಓ ಶಿಟ್, ಬ್ರೇಕ್ ಸಾಕದು ಬಿಸಿ ಆಗಿದೆ. ಒಂದು 10 ನಿಮಿಷ ಬ್ರೇಕ್ ಕೊಟ್ಟೋಗ್ಬೇಕು. ನಾವು ಇಲ್ಲಿ ಸ್ಟ್ರೈಟ್ ಬಂದ್ವಿ, ಅಲ್ಲಿ ಸ್ವಲ್ಪ ಪರ್ಮಿಷನ್ ಕೊಡಲ್ಲ. ನಾವು ಬಂದಿದ್ದ ರೂಟಲ್ಲೇ ಹೋಗ್ತಾ ಇದ್ದೀವಿ ವಾಪಸ್ಸು. ಯಾಕಂದರೆ ಇದು ಶಾರ್ಟ್ ಕಟ್ ಪ್ಲಸ್ ಸ್ಟೀಪ್ ಡೌನ್ ಇದೆಯಲ್ಲ, ಸೊ ಪರ್ಮಿಷನ್ ಕೊಡೋದು ಡೌಟು. ಸೊ ಹುಷಾರಾಗಿ ಬರಬೇಕು. ಅಲ್ಲಿ ಪರ್ಮಿಷನ್ ಕೊಡಲಿಲ್ಲ ನಮಗೆ. ಆಮೇಲೆ ಅಲ್ಲಿ ರಿಕ್ವೆಸ್ಟ್ ಮಾಡಿಕೊಂಡು ಬರೀ ಲೋಕಲ್ಸ್ ಹೋಗಕ್ಕೆ ಬಿಡ್ತಾರಂತೆ, ನಮಗೆ ಬಿಡಲ್ಲ ಅಂತೆ. ಏನೋ ಪ್ರಾಬ್ಲಮ್ ಗುರು. ಸೊ ಇಲ್ಲಿಂದ ಹೋದರೆ ನಮಗೆ ಸ್ವಲ್ಪ ಈಸಿನೂ ಆಗುತ್ತೆ. ಅದಕ್ಕೆ ನಾವು ಹಿಂಗೆ ಬಂದಿದ್ದೀವಿ. ಸೊ ನೋಡೋಣ. ನಮ್ಮ ಡೌನ್ ಸ್ಟಾರ್ಟ್ ಆಗೋಕ್ಕೆ ಮುಂಚೆ ನಾನು ರೀಜನ್ ಮೋಡ್ನ ಹೈಗೆ ಹಾಕ್ತೀನಿ. ಯಾಕಂದರೆ ರೀಜನ್ ಹೈ ಹಾಕಿದ್ರಿ, ಹೈ ಬೇಡ ಅನ್ಸುತ್ತೆ ನನ್ನ ಪ್ರಕಾರ. ಮೀಡಿಯಮ್ ಹಾಕ್ತೀನಿ, ಡಿಫಾಲ್ಟ್ ಹಾಕಿದ್ರೂ ಸಾಕಾಗುತ್ತೆ. ಸೊ ಗಾಡಿ ಆಟೋಮೆಟಿಕ್ಕಾಗಿ ಬ್ರೇಕ್ ಹಿಡಿಯುತ್ತೆ, ಹಂಗೆ ಹೋಗುತ್ತೆ. ಓಕೆ, ಇಲ್ಲಿಂದ ನಮ್ಮ ಡೌನ್ ಸ್ಟಾರ್ಟ್ ಆಯಿತು. ನೋಡಿ ಬ್ಯಾಟ್ರಿ ಪರ್ಸೆಂಟ್ 85. ನೋಡೋಣ ಕೆಳಗೆ ಹೋಗೋ ಅಷ್ಟೊತ್ತಿಗೆ ಎಷ್ಟಾಗುತ್ತೆ ಅಂತ. ಸ್ಲೋ ಆಗಿ ಹೋಗಬೇಕು. ಅದಕ್ಕೆ ಮುಂಚೆ ಒಂದು ಕೆಲಸ ಮಾಡ್ತೀನಿ, ವಾಪಸ್ ರೀಜನ್ ಹೈಗೆ ಹಾಕ್ಬಿಡ್ತೀನಪ್ಪ. ಈ ರೋಡ್ ಮೋಸ್ಟ್ ಆಫ್ ದ ಟೈಮ್ಸ್ ಬಿಡೋದಿಲ್ಲ, ಬಟ್ ಏನೋ ಮಾಡ್ಕೊಂಡು ನಾವು ಬಂದಿದ್ದೀವಿ. ನಾರ್ಮಲ್ ರೋಡ್ ಹೋದರೆ ನಿಮಗೆ ಅಟ್ಲೀಸ್ಟ್ ಏನೋ ನೋಟಿಫಿಕೇಶನ್ ಬಂತು. ನಾರ್ಮಲ್ ರೋಡ್ ಹೋದರೆ ನಿಮ್ಗೆ ಅನದರ್ 30-40 ಕಿಲೋಮೀಟರ್ಸ್ ಎಕ್ಸ್ಟ್ರಾ ಅನಿಸುತ್ತೆ. ಪ್ಲಸ್ 1-2 ಅವರ್ಸ್ ಜಾಸ್ತಿ. ಅದು ಸಿಟಿ ಒಳಗಡೆ ಟ್ರಾಫಿಕ್ಕಿಂದ ಹೋಗುತ್ತೆ. ಇಷ್ಟೇ ಮಾಡಬೇಕಾಗಿರೋದು. ಎಲ್ಲರೂ ನೋಡಿ ಗಾಡಿ ಓಪನ್ ಬ್ಯಾನೆಟ್ ಮಾಡಿ ಇಟ್ಕೊಂಬಿಟ್ಟವ್ರೆ. ಹೀಟ್ ಆಗುತ್ತೆ ಅಪ್ಪತ್ತಿರೋದಕ್ಕೆ. ನನಗೆ ಐ ಥಿಂಕ್ ದಟ್ ಅಪ್ ಓನ್ಲಿ ದಟ್ ಗೈ ಆಸ್ ನಿಮ್ಗೆ ಚಾರ್ಜ್ ಬೇಕಾ ಅಂತ. ಎಟ್ ಸ್ಟಾಪ್ ಫಾರ್ ಸಮಥಿಂಗ್. ಲಾಸ್ಟ್ ಅಪ್ ಹೋಗಿ ಸರ್. ನೋಡಿ ಇಲ್ಲಿ ಸಿ. ಓ ಮೈ ಗಾಡ್, ದಟ್ ವಾಸ್ ಸೋ ಕ್ಲೋಸ್. only thing is now 1% ಚಾರ್ಜ್ ಇನ್ಕ್ರೀಸ್ ಆಯ್ತು ಆಗಲೇ. 86%. 84, 85 I guess. Obviously I need to on because ಗೊತ್ತಿರಲ್ಲ. everyone think it is one way. ರೋಡಲ್ಲೇ ನಿನ್ಸ್ಬಿಟ್ಟು ಅವ್ರು ಹೀಟ್ ಆಗಿದೆ ಅಂತ ಎಲ್ಲ ಹೀಟ್ ಏನಕ್ಕೆ ಹೀಟ್ ಆಗುತ್ತೆ ಹೇಳು. ನಮ್ಮ ಗಾಡಿ ಚಾರ್ಜ್ ಆಗ್ತಿದೆ 87. 89 ಲಾಸ್ಟ್ ಆಗೋದು. ಓಲಾ ಅವ್ರನ್ನ ಕೇಳು, ಓಲಾ ಅವ್ರು ಮಾಡಿರೋದು. ಇದನ್ನು ಹೇಳಿದ್ದೆ. ನನಗೆ 70% ಚಾರ್ಜು ಸಾಕು ಅಂತ ಹೇಳಿದ್ದೆ. ನೆನ್ನೆ ಹೇಳಿಲ್ವಾ, ಓನ್ಲಿ 70% ಚಾರ್ಜ್ ಆಲ್ಸೋ ವಿ ಕ್ಯಾನ್ ಗೋ ಈಸಿಲಿ. ಗಾಡಿ ಚಾರ್ಜ್ ಹೋಗುತ್ತೆ ಅಂತ. ನೋಡಿ ನಮ್ಮ ಗಾಡಿ 87% ಆಗೋಗಿದೆ ಆಲ್ರೆಡಿ. ಎಲ್ಲ ರೆಸ್ಟಿಂಗ್ ಕೊಟ್ಟವ್ರೆ ಗಾಡಿಗೆ. ಹತ್ತಕ್ಕೆ ನಮ್ಮದು ಎಲೆಕ್ಟ್ರಿಕ್ ಸುಯಿ ಅಂತ ಆಗುತ್ತೆ. ಒಂದು ಅಡ್ವಾಂಟೇಜ್, ಎಲೆಕ್ಟ್ರಿಕ್ ಅಪ್ಪಲ್ಲಿ ನಾರ್ಮಲ್ ಮಾಡಲ್ ಕೊಟ್ಟರೆ ಸಖತ್ ಥ್ರಾಟಲ್ ರೆಸ್ಪಾನ್ಸಿವ್. ಪೆಟ್ರೋಲ್ ಗಾಡಿದು ಅದೊಂದು ಸ್ವಲ್ಪ ಇಂಪ್ರೆಸಿವ್ ಆಗಿದೆ. ಮಿಕ್ಕಿದೆಲ್ಲ ಪೆಟ್ರೋಲ್ ಗಾಡಿನೇ ಬೆಸ್ಟು. ಆಗಲೇ ಗಾಡಿ 89% ಚಾರ್ಜ್ ಆಗೋಗಿದೆ. ಸೊ ಅದಕ್ಕೆ ಈಗ ವಾಪಸ್ ರೀಜನ್ ಲೋ ಇಡ್ತಿದ್ದೀನಿ. ಈ 89 ಆದಮೇಲೆ ಚಾರ್ಜ್ ಆಗೋದಿಲ್ಲ. ಸೊ ಸ್ವಲ್ಪ ಆದರೂ ರೀಜನ್ ವರ್ಕ್ ಆಗಲಿ ಅಂತ ಇಟ್ಟಿದ್ದೀನಿ.
ಸೊ 0.1 ವರ್ಕ್ ಆಗುತ್ತೆ ಇವಾಗ, ಸೊ ದಟ್ ಈಸ್ ಓಕೆ. ನಾಟ್ ದಟ್ ಮಚ್ ಎಫೆಕ್ಟಿವ್. ನನ್ನ ರೀಜನ್ ಹಿಡಿತಾನೂ ಇಲ್ಲ, ರೀಜನ್ನೇ ಯೂಸ್ ಮಾಡಿಲ್ಲ, ಡಿಫಾಲ್ಟ್ ರೀಜನ್ನು ಥ್ರಾಟಲ್ ಹಿಂಗೆ ಅಂದ್ಬಿಟ್ಟು ಯೂಸೇ ಮಾಡಿಲ್ಲ. ಅದು ಯೂಸ್ ಮಾಡ್ದಲ್ಲೇ ಇಷ್ಟು ಬೇಗ ಚಾರ್ಜ್ ಆಗಿದೆ. ನಾನು ಅದನ್ನು ಯೂಸ್ ಮಾಡಿದ್ದಿದ್ರೆ ಗಾಡಿ ಆ್ಯಕ್ಚುಲಿ ನೀವು 50-40% ಇದ್ರೂ ಇಲ್ಲಿ ಚಾರ್ಜ್ ಆಗೋಗ್ಬಿಡುತ್ತೆ ಫುಲ್ 90% ಈ ಡೌನ್ ಮುಗಿಸೋ ಅಷ್ಟೊತ್ತಿಗೆ. ಸೊ ನಮ್ದು ಆಲ್ರೆಡಿ ಚಾರ್ಜ್ ಆಗೋಯ್ತು ನೋಡ್ಬೋದು. ಈಗ 89, ಈಗ 90 ಬಂದರೆ ಆಗೋಯ್ತು ನಮ್ದು ಅಷ್ಟೇ. ಓಕೆ, ಇದಕ್ಕೆ ಆಲ್ಮೋಸ್ಟ್ ಎಷ್ಟು ಕಿಲೋಮೀಟ್ರ್, 14 ಕಿಲೋಮೀಟರ್ಸ್ ಬಂದಿದ್ದೀವಿ. ಇನ್ನು ನಮಗೆ ಇನ್ನೊಂದು 20 ಕಿಲೋಮೀಟರ್ಸ್ ಆಗಿ 20 ಕಿಲೋಮೀಟರ್ಸ್ವರೆಗೂ ಗಾಡಿ ವಿತೌಟ್ ಚಾರ್ಜ್ ಇಲ್ದಲೇ ಚಾರ್ಜ್ ಕನ್ಸ್ಯೂಮ್ ಮಾಡ್ದಲೇ ಹೋಗುತ್ತೆ. ಇದೇ ಅಡ್ವಾಂಟೇಜ್ ನಮ್ಮ ಎಲೆಕ್ಟ್ರಿಕಲ್ಲಿ. ಅಪ್ ಹೋಗುವಾಗ ಯಾರಾಬರಿ ಎಳಿಯುತ್ತೆ, ಡೌನ್ ಆಗುವಾಗ ಹಂಗೆ ಫುಲ್ ಚಾರ್ಜ್ ಮಾಡ್ಬರುತ್ತೆ ಗಾಡಿನ. ಏನು ಡಿಫ್ರೆನ್ಸ್ ಆಲ್ರೆಡಿ ಹೀಟ್ ಆಗೋಗಿದ್ದೀವಿ ನಾವು. ಅಯ್ಯೋ, ಅಲ್ಲಿ ಕರ್ವೆಲ್ ಆರನ್ ಮಾಡಿದೆ, ಅದಾದ್ಮೇಲೆ ಆರನ್ ಮಾಡಿಲ್ಲ. ನಾವು ಮಿರರ್ ನೋಡ್ತೀವಿ, ಅವ್ರು ನೋಡ್ಬೇಕಲ್ಲ, ಮೇಲ್ ಬರೋರು, ಅವರು ಕಣ್ಮುಚ್ಕೊಂಡು ಓಡಿಸ್ತಾರೆ. ವಾಪಸ್ ಹತ್ಬಿಡೋಣ ಊಟಿ. ಈ ಸಲ ಹತ್ತತ್ತು ಅನ್ಸುತ್ತೆ. 89 ಇದೆಯಲ್ಲ ಪಾಪ, ಇವ್ರ ಗಾಡಿ ಎಷ್ಟೊಂದು ಗಾಡಿ ಅರ್ಧ ಇನ್ನು ಹತ್ತಷ್ಟೊತ್ತಿಗೆ ಫುಲ್ ಓಪನ್ ಮಾಡಿಟ್ಟವ್ರೆ. ಬ್ಯಾಟ್ರಿ ಟೆಂಪ್ರೇಚರ್ ನೋಡ್ಬಿಡೋಣ. ತುಂಬ ಸಖತ್ ಬ್ರೇಕಿಂಗ್ ಯೂಸ್ ಮಾಡಿದ್ದೀವಿ. 24:49. ಓಕೆ, ಲೋಗಿಟ್ಟ ಮೇಲೆ ಚಾರ್ಜ್ ಆಗ್ತಿಲ್ಲ, ಅಂದರೆ ಚಾರ್ಜ್ ಆಗ್ತಿಲ್ಲ, ಚಾರ್ಜ್ ಸ್ವಲ್ಪನೇ ಆಗ್ತಿರೋದು. ಓಕೆ, ಈ 89 ಆಗಿದೆ. 89 ಚಾರ್ಜ್ ಆಗ್ತಿಲ್ಲ 89 ಆದಮೇಲೆ. ನಮ್ಮ ರೀಜನ್ 89 ಆದಮೇಲೆ ಚಾರ್ಜ್ ಆಗ್ತಾ ಇಲ್ಲ, ಅಷ್ಟಕ್ಕೆ ನಿಂತ್ಕೊಂಡ್ಬಿಟ್ಟಿದೆ. ಸೊ ಇಲ್ಲ, ರೆಕಾರ್ಡ್ ಮಾಡ್ತಿದ್ದೀನಿ ಇವಾಗ. ಅವಾಗಲೇ ಆಫ್ ಮಾಡಿದೆ, ಈಗ ಆನ್ ಮಾಡಿದೆ, ನೋಡ್ತಾ ಇದ್ದೀನಿ. ಅದು ಚೆಕ್ ಮಾಡಬೇಕಿತ್ತು ಒಂದ್ಸಲ ಬ್ಯಾಟ್ರಿ ಟೆಂಪ್ರೇಚರು. 36 ಏರ್ ಪಿನ್ನಿಗೆ ಬಂದಿದ್ದೀವಿ. ನಮ್ಮ ಗಾಡಿ ನೋಡಿ ವಾಪಸ್ 90% ಚಾರ್ಜ್ ಆಗೋಗಿದೆ. ಇವತ್ತು ಆರಾಮಾಗಿ ನನ್ನ ಪ್ರಕಾರ ಐ ಥಿಂಕ್ ಡೈರೆಕ್ಟಾಗಿ ಮೈಸೂರಿಗೆ ಹೋಗ್ಬೋದಾ ಇಲ್ವಾ ಹೇಳು? ಇಲ್ಲಿಂದ ಹೋಗ್ಬಿಡ್ಬೋದು ಬೆಂಗಳೂರು ಹೋಗೋಕ್ಕೆ ಇನ್ನೂ 2 ಸಲ ಚಾರ್ಜ್ ಮಾಡಬೇಕು. ಮೈಸೂರು ಮೋಸ್ಟ್ಲಿ ವಿ ಕ್ಯಾನ್ ರೀಚ್ ವಿತೌಟ್ ಚಾರ್ಜ್ ಅಂದ್ಕೊಂಡಿದ್ದೀನಿ. ಬಟ್ ಸ್ಟಿಲ್ ನೋಡೋಣ. ಇನ್ನು ಕಿವಿಯೆಲ್ಲ ಹಿಡ್ಕೊಂಬಿಟ್ಟಿತ್ತು. ಗೇರ್ ಗಾಡಿ ಆದರೆ ಗೇರಲ್ಲಿ ಕಂಟ್ರೋಲ್ ಮಾಡ್ಬೋದಿತ್ತು. ಬಟ್ ಈ ಎಲೆಕ್ಟ್ರಿಕಲ್ಲಿ ಬ್ರೇಕ್ ಹಿಡ್ದು ಕೈಯೆಲ್ಲ ನೋವು ಬಂದ್ಬಿಟ್ಟಿದೆ. ನಾನು ಚಾರ್ಜ್ ಮಾಡಬಾರ್ದಿತ್ತು ಫುಲ್ಲು. ಅಟ್ಲೀಸ್ಟ್ ಇನ್ನೊಂದು 60-70 ಇದ್ದಿದ್ರೆ ರೀಜನಲ್ಲಾದರೂ ಬ್ರೇಕಿಂಗ್ ಬರೋದು. ಬಟ್ ಇದರಲ್ಲಿ ಬ್ರೇಕಿಂಗೇ ಇಲ್ಲ, ನೋ ಬ್ರೇಕಿಂಗ್. ಏನೋ ಸೌಂಡ್ ಬಂತಲ್ಲ, ಸ್ವಲ್ಪ ಟ್ರಿಕ್ಕಿ ಇರುತ್ತೆ. ಅದು ಹೆಂಗತ್ತುತ್ತೆ ನನಗಂತೂ ದೇವರಣೆ ಗೊತ್ತಿಲ್ಲ. ಅಲ್ಲಿ ಎಂತೆಂಥ ಕಾರ್ಗಳೇ ನಿಂತ್ಬಿಟ್ಟವ್ರೆ ಬ್ಯಾನೆಟ್ ಓಪನ್ ಮಾಡ್ಕೊಂಡು. ಅಯ್ಯೋ, ಆಲ್ಮೋಸ್ಟ್ 10 ಡಿಗ್ರಿ ಸೀಟ್ ಇದೆಯಲ್ಲಪ್ಪ. ನಾಟ್ ಫೀಲಿಂಗ್ ಹಾಟ್ ಫ್ರಮ್ ಮೇಲಿಂದ ಕೆಳಗೆ 10 ಡಿಗ್ರೀಸ್ ಡಿಫ್ರೆನ್ಸ್ ವೆದರ್. ಆಯ್ತು, ಬ್ರೇಕ್ ಬಿಟ್ಟೆ ಹೋಗ್ಬಿಡ್ತೀನಿ ನಾನು 100ಅಲ್ಲಿ. ಇನ್ನ ಡೌನೇ ಇಲ್ಲಿರೋದು. ಇವತ್ತು ಗೊತ್ತಾಗುತ್ತೆ ಹಾಟ್ನೆಸ್ ಅಂದ್ರೆ ಏನು ಅಂತ. ವಿ ಆರ್ ಇನ್ ದ ಪೀಕ್. ವಾಟ್ ಈಸ್ ದ ಟೈಮ್? 12 o'clock, 12:47.
ನಾವು ಬ್ರೇಕ್ನ ಯೂಸ್ ಮಾಡಿ ಮಾಡಿ ಮಾಡೇ ಹೋಗ್ತಾ ಇದ್ದೀವಿ. ಸ್ವಲ್ಪ ಸ್ಲೋಪು ಸ್ವಲ್ಪ ಕಮ್ಮಿ ಆದರೆ ಮಜಾ ಇರುತ್ತೆ. ಇನ್ನು ನಮಗೆ ಐ ಥಿಂಕ್ ವಿಲ್ ಟೇಕ್ ಒನ್ ವಾಟರ್ ಬ್ರೇಕ್. ಎಲ್ಲಾದರೂ ವಾಟ್ರ್ ತುಂಬಿಸ್ಕೊಂಬಂದ್ಬಿಟ್ಟಿದ್ದೀವಿ. ವಾಟ್ರಲ್ಲಿ ಸಿಗ್ತಿಲ್ಲ. 5 ಲೀಟ್ರ್ ಕ್ಯಾನ್ ತೊಗೊಂಡು ನಾವು 2 ಲೀಟ್ರ್ ತಂದು ಇಲ್ಲಿ ತಮಿಳ್ನಾಡಲ್ಲಿ ನೀರೇ ಕೊಡೋಲ್ಲ 1 ಲೀಟರ್ದು. ಸೊ ಯಾವ ಟು ಎಲ್ಲ ಪ್ಲ್ಯಾನ್ ಮಾಡಬೇಕು. ಇಲ್ಲಿಂದ ವಾಟ್ ಇಟ್ ಈಸ್ ಡ್ರೈ ಫಾರೆಸ್ಟ್ ಆಗೋಗಿದೆ ಅಲ್ಲ. ನಮ್ಮ ಬ್ರೇಕು ಸಖತ್ ಹೀಟಾಗಿರುತ್ತೆ. ಈ ಬ್ರೇಕ್ಸು ಪರ್ಫಾರ್ಮೆನ್ಸ್ ಬ್ರೇಕ್ಸ್ ಇರುತ್ತೋ ಇಲ್ವೋ ಗೊತ್ತಿಲ್ಲ. ಬ್ರೇಕ್ ಪ್ಯಾಡು ಫುಲ್ ಹೀಟಾಗೋಗಿರುತ್ತೆ. ಐ ಥಿಂಕ್ ವಿಲ್ ಸ್ಟಾಪ್ ಫಾರ್ 2 ಮಿನಿಟ್ಸ್ ಇಲ್ಲಿ. ರೈಟ್ ಸೈಡ್ ಇಲ್ಲಿ ಲೆಫ್ಟ್ ಸೈಡ್ ಇಲ್ಲಿ ಶ್ಯಾಡೋ ಇದೆಯಲ್ಲ, ಶ್ಯಾಡೋ ಗೀಡೋ ವಾಟ್ ಎವರ್. ಒಂದು 2 ಮಿನಿಟ್ಸ್ ನಮ್ಮ ಗಾಡಿ ಬ್ರೇಕ್ಸ್ ಕೂಲ್ ಡೌನ್ ಹಾಕ್ಲಿ. ಬ್ರೇಕ್ ಹಿಡ್ದು ಹಾಟ್ ಆಗೋಗಿರುತ್ತೆ. ಒಡಿಯರಾಯ್ ಇಳಿಯಮ್ಮ. ಓಕೆ, ಸೊ ಒಂದು 2 ಮಿನಿಟ್ಸ್ ಬ್ರೇಕ್ ತೊಗೊಂಡು ಸಿಗೋಣ. ಓಕೆ, ನೋಡೋಣ ಬ್ರೇಕ್ ಏನಾಗಿದೆ ಅಂತ. ಶಿಟ್, ಬ್ರೇಕ್ ಸಾಕಾದ ಬಿಸಿಯಾಗಿದೆ. ಒಂದು 10 ನಿಮಿಷ ಬ್ರೇಕ್ ಕೊಟ್ಟೋಗ್ಬೇಕು. ಪ್ಯಾಡ್ಸು ಇದೆ, ನೋಡಿದ್ರೆ ಗೊತ್ತಾಗುತ್ತೆ. ಲೈನ್ ಇದೆ, ಇನ್ನು ಪ್ಯಾಡ್ಸ್ ಚೆನ್ನಾಗೇ ಇದೆ. ಸೊ ನೋ ಪ್ರಾಬ್ಲಮ್. ಸೊ ಹೀಟ್ ಜಾಸ್ತಿ ಆಗಿದೆ ಬ್ರೇಕ್ ಹಿಂದೆಗಡೆದು. ಇದು ಜಾಸ್ತಿ ಆಗಿದೆ. ಒಂದು 10 ಮಿನಿಟ್ಸ್ ರೆಸ್ಟ್ ಕೊಟ್ಟೋಗೋಣ. ಹಿಂದೆಗಡೆ ಬ್ರೇಕ್ ಪ್ಯಾಡ್ಸು ಎಲ್ಲಿದೆಯಪ್ಪ? ಓಕೆ, ಇಟ್ ಈಸ್ ದೇರ್ ಸ್ಟಿಲ್. ಬ್ರೇಕ್ ಪ್ಯಾಡ್ಸ್ is there more than sufficient, so no problem. 10 ಮಿನಿಟ್ಸ್ ಬ್ರೇಕ್ ಕೊಟ್ಟು ಕೂಲ್ ಆಗಲಿ ಬ್ರೇಕು, ಆಮೇಲೆ ಹೋಗೋಣ. ನಾವು ಮಸೀನಗುಡಿಗೆ ಬಂದಿದ್ದೀವಿ. ಸೊ ಗಾಡಿ 30 ಕಿಲೋಮೀಟರ್ಸ್ ಹೋಗಿದೆ. ನಮ್ಮ ರೇಂಜ್ ಬಂದು 83ಗೆ ಬಂದಿದೆ. ಇಲ್ಲಿ ಸ್ವಲ್ಪ ಅಪ್ಪಿತ್ತು, ನಾವು ಹಂಗೆ ದಬಾಯಿಸ್ಕೊಂಬಂದ್ಬಿಟ್ವಿ. ನೋ ಪ್ರಾಬ್ಲಮ್. ಸೊ ನೋಡಿ, 30 ಕಿಲೋಮೀಟರ್ಸ್ಗೆ ಗಾಡಿ ಚಾರ್ಜ್ ಆಗಿ ಅಷ್ಟೇ ಚಾರ್ಜಲ್ಲಿ ಬಂದಿದೆ. ಇಲ್ಲ, ಇಲ್ಲೂ ಸ್ವಲ್ಪ ಡೌನ್ ಜಾಸ್ತಿ ಇದೆ. ಸೊ ರೀಜನ್ ಮೋಡ್ ವಾಪಸ್ ಹೈಗೆ ಹಾಕಿದ್ದೀನಿ. ಸೊ ಇನ್ನೊಂದು ಸ್ವಲ್ಪ ಮುಂದೆಗಡೆ ಎಲ್ಲ ಡೌನ್ ಇರೋ ಕಡೆ ಎಲ್ಲ ವಾಪಸ್ ಚಾರ್ಜ್ ಆಗಿ ನಮ್ಮ ಬಂಡೀಪುರ ಅಷ್ಟೊತ್ತಿಗೊಂದು 70% ಇದ್ರೂ ಆರಾಮಾಗಿ ಹೋಗ್ಬೋದು. ಮೈಸೂರು ಆ ಕಡೆ. ಹಾಂ, ಕರೆಕ್ಟ್. ನಾವು ಹಿಂಗೆ ಬಂದಿದ್ದಮ್ಮ. ದಟ್ ಈಸ್ ದಟ್ ಲಾಂಗ್ ರೂಟ್. ಆನೆ ಇದೆ ನೋಡು, ಎಲ್ಲಿದೆ ಅಂತ ಹೇಳು. ಐ ಸಾ ಎಲಿಫೆಂಟ್. ಓಕೆ, ರೈಟ್ ಸೈಡ್ ಓನ್ಲಿ ಇಟ್ ಈಸ್. ಯು ಕ್ಯಾನ್ ಸ್ಟಿಲ್ ಸಿ. ಎಲಿಫೆಂಟ್ ಇದೆ, ಎಲಿಫೆಂಟ್. 30 ಕಿಲೋಮೀಟರ್ಸ್ ಅವ್ರು ಹಾಕಿದ್ದಾರೆ. ನಾನು ಅದೇ ಸ್ಪೀಡ್ನೇ ನಾನು ಫಾಲೋ ಮಾಡ್ತಿರೋದು. 37 ಕಿಲೋಮೀಟರ್ಸ್ ಗುಂಡ್ಲುಪೇಟ್ ತಕ್ ವಿ ಕ್ಯಾನ್ ಗೋ. ಅಲ್ಲಿ ಚಾರ್ಜ್ 1 ಅವರ್ 2 ಅವರ್ಸ್ ಅವ್ರ ಹತ್ರ ಇಸ್ಕೊಂಡು ಮಾಡ್ಕೊಂಡು ಹೋಗ್ಬೇಕು ಆರಾಮಾಗಿ.